ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಬೀದರ್ ಜಿಲ್ಲೆಯಲ್ಲಿ ಕಳೆದ ವಾರ ಸುರಿದ ಭಾರೀ ಮಳೆಯಿಂದ ಕಮಲಾನಗರ ಹಾಗೂ ಔರಾ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಬೆಳೆ, ರಸ್ತೆ, ಸೇತುವೆ ಹಾಗೂ ಕೆರೆ ಕಟ್ಟೆಗಳಿಗೆ ಗಂಭೀರ ಹಾನಿ ಸಂಭವಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆಯವರು ಆಕನಾಪುರ, ಮುತಖೇಡ್, ನಂದಿ ಬಿಜಲಗಾಂವ್ ಹಾಗೂ ಹೋಕರಾಣ ಗ್ರಾಮಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಪ್ರದೇಶಗಳನ್ನು ಪರಿಶೀಲನೆ ನಡೆಸಿದರು. ಸಚಿವರು ಹಾನಿಯ ವಿವರಗಳನ್ನು ಸರ್ಕಾರದ ಗಮನಕ್ಕೆ ತಂದು ತ್ವರಿತ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳುವುದಾಗಿ ಹಾಗೂ ರೈತರಿಗೆ ವಿಮಾ ಕಂಪನಿಗಳ ಮೂಲಕ ಬೆಳೆ ವಿಮೆ ದೊರಕುವಂತೆ ಸಹ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಮಳೆ ಆಧಾರಿತ ಬೆಳೆಗಳಿಗೆ ಎಕರೆಗೆ 8,000, ತೋಟಗಾರಿಕೆ ಬೆಳೆಗಳಿಗೆ 18,000 ರೂಪಾಯಿಗಳನ್ನು NDRF ಅಡಿಯಲ್ಲಿ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಮಳೆಯಿಂದ ಹಾನಿಗೊಳಗಾದ ಬೆಳೆಗಳ ಸಮೀಕ್ಷೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಣ್ಣು ಕೊಚ್ಕೊಂಡು ಹೋಗಿದೆ, ಕೆಲವೊಂದು ಮನೆಗಳು ಬಿದ್ದಿದ್ದಾವೆ, ಬೆಳೆ ನಷ್ಟ ಆಗಿದೆ. ಇದಕ್ಕೆ ತತ್ಕ್ಷಣವೇ ಪರಿಹಾರ ಕೊಡುವಂತ ಒಂದು ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತೆ ಈ ಏನ್ ಟ್ಯಾಂಕ್ ಇದೆ, ಈ ಟ್ಯಾಂಕ್ ಇನ್ನೂ ಉತ್ತಮವಾಗಿದೆ. ಬಹಳ ಇದು ಇನ್ನೂ 300 mm ಮಳೆ ಆಗಿದೆ. ಒಂದೇ ದಿವಸದಲ್ಲಿ 24 ತಾಸಿನಲ್ಲಿ 300 mm ಮಳೆ ಆಗಿದ್ದು ಇದು ದಾಖಲೆ. ನನಗೆ ತಿಳಿದ ಮಟ್ಟಿಗೆ ಇದು 100 ವರ್ಷದ ದಾಖಲೆ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಇವತ್ತು. ಅದಕ್ಕೆ ಮುಂದೆ ಏನಾದರೂ ಇದೇ ರೀತಿ ಇವತ್ತು ಅತಿವೃಷ್ಟಿ ಆಗಿ ಮಳೆ ಜಾಸ್ತಿ ಆಗಿ 300 mm ಮಳೆ ಬಿದ್ದರೂ ಸಹಿತ ಇಲ್ಲೇನು ಕೆರೆ ಇದೆ, ಕೆರೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು, ರೈತರ ಬೆಳೆಗಳಿಗೆ ನಷ್ಟ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಇವರಿಗೆ ವಿನ್ಯಾಸ ಮಾಡಲಿಕ್ಕೆ ನಾನು ಹೇಳಿದ್ದೇನೆ. ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿದ ನಂತರ ಸರ್ಕಾರದ ವತಿಯಿಂದ ಪರಿಹಾರ ಕೊಡ್ತೀವಿ. NDRF, SDRF ಅಲ್ಲಿ ನೀರಾವರಿ ಹೊಲಗದ್ದೆಗಳಿಗೆ ನಷ್ಟ ಆಗಿದ್ದಕ್ಕೆ ಎಷ್ಟು ಪರಿಹಾರ ಇದೆ? 13,000 ಸಾವಿರ ಇರ್ಬೋದು. 13,600. ಮತ್ತೆ ಡ್ರೈ ಏರಿಯಾ ಇದ್ದರೆ ಅದಕ್ಕೆ ಮೋಸ್ಟ್ಲಿ 6,000, 8,000 ಏನೋ ಇದೆ. 8,500. ಇವತ್ತು ಒಣಭೂಮಿ ಇದ್ರೆ 8,500 ಪರ್ ಹೆಕ್ಟರ್ ಪರಿಹಾರ ಇದೆ. ನೀರಾವರಿ ಇದ್ರೆ 13,000, 18,000. ನೀರಾವರಿಗೆ 18,000. ಈಗ ನೀರಾವರಿ ಇದ್ರೆ 18,000, ಮತ್ತೆ ನಿಮ್ಮ ಡ್ರೈ ಇದ್ರೆ 8